ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಒಂದು ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ಸೊ ಹಾಗಾಗಿ ಇವತ್ತಿನ ದಿನ ಹೇಗೆ ಹೋಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಒಂದೊಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ, ವೀಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವಾಗ ಬೆಳಗಿನ ತಿಂಡಿಗೆ ಎಲ್ಲ ಪ್ರಿಪರೇಷನ್ಸ್ ಆಗ್ತಾಯಿದೆ. ಪ್ರಿಪ್ರೇಷನ್ ಎಲ್ಲ ರೆಡಿನೇ ಆಗ್ತಾಯಿದೆ. ಇವತ್ತು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡಿದರು ಅತ್ತೆ. ಸೊ ಅತ್ತೆ ಬೇಯಿಸ್ತಾ ಇದ್ರು ಇಷ್ಟೊತ್ತು. ನಾನು ಕಾಫಿ ಎಲ್ಲ ಕುಡಿದು ಇವಾಗ ನಾನು ಬೇಯಿಸೋಕ್ಕೆ ಅಂತ ಬಂದಿದ್ದೀನಿ. ಯೂಶ್ವಲಿ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದಾಗ ಅವರೇನೆಲ್ಲ ಮಾಡ್ಕೊಳ್ತಾರೆ. ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸುತ್ತೆ. ಸ್ವಲ್ಪ ಇವತ್ತು ಟೈಮ್ ಆಲ್ರೆಡಿ 8 ಗಂಟೆ ಹತ್ತಿರ ಆಗಿತ್ತು ಎಲ್ಲ ರೊಟ್ಟಿ ಬೇಯಿಸೋ ಅಷ್ಟರಲ್ಲೇ. ಹಾಗೆ ಒಬ್ಬೊಬ್ಬರಾಗೆ ಕಾಫಿ ಕುಡಿತಾ ಇದ್ವಿ, ಬಿಕಾಸ್ ಮತ್ತೆ ತುಂಬ ಲೇಟ್ ಆಗಿಬಿಡುತ್ತೆ. ಜೊತೆಗೆ ಎಲ್ಲ ಆದ ನಂತರ ಕಾಫಿ ಕುಡಿಯೋದು ಅಂತಂದರೆ. ಆ್ಯಂಡ್ ಪಾಪು ಕೂಡ ಮಲ್ಕೊಂಡಿದ್ಲು ಅಲ್ವಾ, ಹಾಗಾಗಿ ನಾನು ಕೂಡ ಬೇಗನೆ ಕಾಫಿ ಕುಡಿದೆ ಇವತ್ತು. ಹಾಗೆ ಅತ್ತೆ ಇವಾಗ ಕಾಫಿ ಕುಡಿತಾ ಇದ್ದಾರೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಮಿಕ್ಕಿತ್ತಲ್ವ, ಇವಾಗ ಅದನ್ನು ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಾ ಇದ್ದೀನಿ. ನಾನು ವೀಡಿಯೋ ಏನೂ ಕ್ಯಾಪ್ಚರ್ ಮಾಡಿಲ್ಲ ರೆಸಿಪಿದು, ಬಿಕಾಸ್ ಇದು ಮುಂಚೆನೇ ನಾನು ರೆಸಿಪಿನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ನ್ಯೂ ವ್ಯೂವರ್ಸ್ಗೆ ಇದರ ರೆಸಿಪಿ ಬೇಕು ಅಂತಂದರೆ ಲಿಂಕನ್ನು ಕೂಡ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಮತ್ತು ಐ ಬಟನಲ್ಲಿ. ಸೊ ನೀವು ಖಂಡಿತವಾಗ್ಲೂ ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ತುಂಬ ಒಂಥರ ಫ್ಲೇವರ್ಫುಲ್ಲಾಗಿ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಒಂದು ಟ್ರೆಡಿಷ್ನಲ್ ಆಗಿ ಮಾಡುವಂಥ ಒಂದು ಗ್ರೇವಿ ಇದೆ. ಅದು ಬಂದು ಕುಡು ಅಂದರೆ ಹುರುಳಿಕಾಳಿಂದ ಮಾಡುವಂಥ ಒಂದು ಬೆಂದಿ. ಸೊ ಅದರ ರೆಸಿಪಿ ಕೂಡ ನಾನು ಅದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ಲಿಂಕನ್ನು ನಾನು ಹಾಕಿರ್ತೀನಿ. ನೀವು ಖಂಡಿತವಾಗ್ಲೂ ಒಂದ್ಸರಿ ಚೆಕ್ ಮಾಡಿ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ನೀವು ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದೊಂದು ಡಿಫ್ರೆಂಟ್ ಮೆಥಡಲ್ಲಿ ಮಾಡುವಂಥದ್ದು. ಸೊ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅಕ್ಕಿ ರೊಟ್ಟಿ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಕಾವಲಿನಲ್ಲೇ. ಸೊ ಈ ಥರ ಅಕ್ಕಿ ರೊಟ್ಟಿ ಇನ್ನೊಂದು ಸ್ವಲ್ಪ ಇತ್ತಲ್ವ, ಅದನ್ನೆಲ್ಲ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ. ಆ್ಯಂಡ್ ಇದೆ ನೋಡಿ ಕುಡು ಬೆಂದಿ. ಜಸ್ಟ್ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಆ್ಯಂಡ್ ನಾನು ತಿಂಡಿಯೆಲ್ಲ ಆದ ನಂತರ ಲಾಸ್ಟಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿರೋದು. ಸುಮ್ಮನೆ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಅಷ್ಟೇ. ಆ್ಯಂಡ್ ಇದು ರೆಸಿಪಿ ನಾನು ಲಿಂಕ್ ಹಾಕಿರ್ತೀನಿ, ಆಯಿತಾ. ಆ್ಯಂಡ್ ಆಮೇಲೆ ಬೆಳಗ್ಗೆ ಏನು ಶೂಟ್ ಮಾಡ್ಕೊಂಡಿರಲಿಲ್ಲ. ಹಸ್ಬೆಂಡ್ ಕೂಡ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದರು. ಆ್ಯಂಡ್ ಬರೋವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತಲೂ ಹೇಳಿದ್ರು. ಸರಿ, ನಾನು ಮತ್ತೇನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಇವಾಗ ಮಧ್ಯಾಹ್ನ ಊಟಕ್ಕೆ ಏನೇನು ಅಂತ ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತೊಂದು ತಿಳಿ ಸಾರು, ಅದ್ರ ಜೊತೆಗೆ ಪಾಯಸ, ಆಮೇಲೆ ಪಲ್ಯ, ಅಲಸಂಡೆ ಪಲ್ಯ. ಆ್ಯಂಡ್ ಸ್ವಲ್ಪ ಅವಿಲು ಇತ್ತು ನಿನ್ನೆ ಮಾಡಿರೋದು. ಅದಷ್ಟು ನಮ್ಮ ಇವತ್ತಿನ ಲಂಚ್ ಮೆನು ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಕೂಡ ಹೊರಗಡೆ ಹೋಗಿದ್ರು ಅಲ್ವ, ಅವ್ರು ಬರ್ತಾ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ರು. ಹ್ಯಾಪಿ ಬರ್ಡೇ ಹೇಳು. ಯಾರಿಂಗೆ ಹ್ಯಾಪಿ ಬರ್ಡೇ? ಯಾರಿಂದು? ಅಪ್ಪ ನೋಡೋಂಡು ಹೇಳು ಹ್ಯಾಪಿ ಬರ್ಡೇ ಅಪ್ಪ ಹೇಳಿ. ತುಂಬ ಸಿಂಪಲ್ ಲಂಚು. ಹಾಗೆ ಹಸ್ಬೆಂಡ್ ಕೂಡ ಇವಾಗ ಊಟಕ್ಕೆ ಕೂತರು. ಕೆಲಸದವ್ರು ಇನ್ನೂ ಬರಬೇಕಷ್ಟೇ. ಅವ್ರಿಗೆ ಊಟಕ್ಕೆಲ್ಲ ಬಡಿಸ್ಬಿಟ್ಟು ಆಮೇಲೆ ನಾವು ಕೂಡ ಊಟಕ್ಕೆ ಕೂತ್ಕೊತೀವಿ. ಪಾಪುದು ಊಟ ಎಲ್ಲ ಆಗಿತ್ತು, ಬಟ್ ಅವಳಂತೂ ಮಲ್ಗೋಕ್ಕೇ ರೆಡಿ ಇರಲಿಲ್ಲ. ಸರಿ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ, ನನಗೂ ಹೆಂಗೆ ಊಟ ಆಗಿಲ್ಲಲ್ವ, ಊಟ ಆದ ನಂತರ ಮತ್ತೆ ಒಟ್ಟಿಗೆ ನಿದ್ದೆ ಮಾಡಿಸಿದ್ರೆ ಆಯಿತು ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ನಾನು ಮತ್ತು ಪಾಪು ಇಲ್ಲಿ ಆಟ ಆಡ್ತಾಯಿದ್ದೀವಿ. ನಾವು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರೋದಂತೂ ಇವಾಗ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ. ಬಿಕಾಸ್ ಇವಳು ಅಂತೂ ಒಂದೊಂದು ಸರಿ ಏನಾದರೂ ತರಲೆ ಮಾಡ್ತಾಯಿರ್ತಾರೆ, ಸಾಂಬಾರು ಎಲ್ಲ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಾಳೆ. ಅವಳನ್ನ ಜೊತೆ ಕೂರಿಸಿದ್ರೆ ಅದಕ್ಕೋಸ್ಕರ ಯಾರಾದರೂ ಒಬ್ಬರು ಅವಳ ಜೊತೆ ಆಟ ಆಡ್ಕೊಂಡಿರ್ತೀವಿ. ಆಮೇಲೆ ಒಬ್ಬರು ಊಟ ಆಗಿದ್ದ ನಂತರ ನಾನು ನೆಕ್ಸ್ಟ್ ಯಾರು ಹೋಗ್ತೀವಿ, ಆ ಥರ ಮಾಡ್ತೀವಿ. ಇಲ್ಲಾಂತಂದರೆ ಹೇಳಿದೊಂದು ಕೇಳಲ್ಲ. ಅಪರೂಪಕ್ಕೆ ಒಂದೊಂದು ಸರಿ ಕುತ್ಕೊತಾಳೆ ಸುಮ್ಮನೆ. ಬಟ್ ಇಲ್ಲಾಂತಂದರೆ ಅವಳದು ಊಟ ಆಗಿರುತ್ತಲ್ವ, ಅವಳೇನಾದರೂ ತರಲೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಅದಕ್ಕೋಸ್ಕರ ನನಗೆ ಬೇರೆ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಹೆಚ್ಚಿಗೆ ನಿದ್ದೆ ಮಾಡಿಬಿಟ್ರೆ ಸಾಕಪ್ಪ ಅನ್ನೋ ಥರ ಆಗ್ತಾಯಿತ್ತು. ಇವತ್ತು ತುಂಬ ನಿದ್ದೆ ಎಳೀತಾ ಇತ್ತು. ಇವಳಂತೂ ಆಟ ಆಡೋ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ನಿದ್ದೆ ಮಾಡಿಸೋಣ ಅಂತಂದ್ರೂ ನಿದ್ದೆ ಮಾಡೋಕ್ಕೆ ರೆಡಿ ಇರಲಿಲ್ಲ. ಹಾಗೆ ಆಗುತ್ತೆ ಅಲ್ವಾ, ನಮ್ಗೆ ಯಾವಾಗ ಜೋರಾಗಿ ನಿದ್ದೆ ಬರ್ತಾ ಇರುತ್ತೆ, ಬಟ್ ಅವತ್ತು ಮಕ್ಳಿಗಂತೂ ನಿದ್ದೆ ಮಾಡೋಕ್ಕೇ ಮನಸ್ಸಿರಲ್ಲ. ಹಾಗೆ ಆಗಿದೆ ಇವಳಿಗಂತೂ. ಇವತ್ತು ನಿದ್ದೆ ಮಾಡೋಕ್ಕೇ ಮನಸ್ಸಿರಲ್ಲ. ಹಂಗೋ ಹಿಂಗೋ ಮಾಡಿ ಒಂದು 2 ಗಂಟೆ ಹತ್ತಿರ ನಿದ್ದೆ ಮಾಡಿದ್ಲು ಅವಳು.
ಹಾಗೆ ಸ್ವೀಟ್ ಅಂತ ಏನು ಪಾಯಸ ಮಾಡಿದ್ರು ಅತ್ತೆ, ಅಕ್ಕಿ ಪಾಯಸ ಮಾಡಿದ್ರು. ತುಂಬ ಚೆನ್ನಾಗಾಗುತ್ತೆ ಟೆಂಪಲ್ ಸ್ಟೈಲಲ್ಲಿ. ಸೊ ಅದೇ ಥರನೇ ಮಾಡಿದರು. ತುಂಬ ಚೆನ್ನಾಗಿತ್ತು ಕೂಡ ಪಾಯಸ. ಊಟ ಎಲ್ಲ ಆದ ನಂತರ ನಾನು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಆಲೂ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಅದಕ್ಕೂ ಏನೂ ಪ್ರಿಪರೇಷನ್ಸ್ ಅಂತ ಏನೂ ಮಾಡ್ಕೊಂಡಿರಲಿಲ್ಲ. ಒಂದು ಸ್ವಲ್ಪ ಬೇಗನೆ ಶುರು ಮಾಡಿಕೊಂಡ್ರೆ ಆಮೇಲೆ ಬೇಗ ಬೇಗ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಪಾಪು ಏನಕ್ಕೂ ನಿದ್ದೆ ಮಾಡಿದ ನಂತರ ಆದರೆ ನನಗೂ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಅವಳು ಬೇಗ ಬೇಗ ಕೆಲಸ ಮಾಡೋಕ್ಕೂ ಬಿಡಲ್ಲ. ಅದಕ್ಕೋಸ್ಕರ ಅವಳು ನಿದ್ದೆ ಹೋದ ನಂತರ ಆಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಕ್ವಿಕ್ಕಾಗಿ ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಬಂದು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಈ ಮಸಾಲೆ ಏನು ತುಂಬ ನುಣ್ಣಗಾಗಬೇಕು ಅಂತ ಏನೂ ಇಲ್ಲ, ಸ್ವಲ್ಪ ತರಿತರಿಯಾಗಿದ್ರೂ ನಡೆಯುತ್ತೆ. ಹಾಗೆ ಇಲ್ಲಿ ಒಂದು 2 ಚಿಕ್ಕ ಈರುಳ್ಳಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ನಿಮಗೆ ಈರುಳ್ಳಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಗೆ ಈ ಕಡೆ ನಾನು ಆಲೂಗಡ್ಡೆ ಕೂಡ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಆಲೂಗಡ್ಡೆ ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ಬಿಟ್ಟಿದ್ದೆ. ಅಷ್ಟರಲ್ಲಿ ನಾನಿಲ್ಲಿ ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಗೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದು ಸಾಸಿವೆ ಎಲ್ಲ ಚಟಪಟ ಅಂತ ಅಂದಾಗ ಇಲ್ಲಿ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ಮಸಾಲೆ, ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂಥರ ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಮಸಾಲೆ ನೋಡಿ ಈ ಥರ ಕ್ಲೀನಾಗಿ ಫ್ರೈ ಆಗಿದೆ. ಅದರ ಘಮ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡಿದ ತಕ್ಷಣ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಇವಾಗಲೇ ಹಾಕ್ಕೋಬೋದು, ಎಷ್ಟು ನಿಮ್ಗೆ ಅಂದಾಜಿದೆ ಅಂತಂದರೆ ಹಾಗೆ ಹಾಕ್ಕೋಬೇಡಿ. ಉಪ್ಪು ಬೇಕು ಅಂತಂದರೆ ಆಮೇಲೆ ಮತ್ತೆ ಎಕ್ಸ್ಟ್ರಾ ಸೇರಿಸ್ಕೋಬೋದು. ಇವಾಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಬಟಾಣಿ ಇತ್ತು ನನ್ನ ಹತ್ರ, ಹಸಿ ಬಟಾಣಿ, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇವತ್ತು ನಾನು ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಹಾಕ್ಬಿಟ್ಟು ಬೋಂಡ ಮಾಡ್ತಾ ಇರೋದು. ನೀವು ಬೇಕು ಅಂತಂದರೆ ಬೇರೆ ತರಕಾರಿಗಳು ಎಲ್ಲನೂ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಅದು ಬೇರೆ ಟೇಸ್ಟ್ ಇರುತ್ತೆ, ಇದು ಬೇರೆ ಟೇಸ್ಟ್ ಇರುತ್ತೆ. ಸೊ ಬಟಾಣಿಯಲ್ಲಿ ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಮಾಡಿ ಮುಚ್ಚಿಟ್ಕೊಂಡಿದ್ದೀನಿ, ಸೊ ದಟ್ ಬಟಾಣಿ ಚೆನ್ನಾಗಿ ಬೇಯುತ್ತೆ ಅಂತ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗನೆ ಬೆಂದೋಗಿಬಿಡತ್ತೆ. ಬಟಾಣಿ ಸ್ವಲ್ಪ ಬೆಂದಿದೆ ಅಂತಂದಾಗ ನಾವೇನು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಚೆನ್ನಾಗಿ ಹಿಡ್ಕೊಬೇಕು. ಆ ಥರ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಉಪ್ಪು ಬೇಕು ಅಂತ ಅನ್ಸಿದ್ರೆ ಮತ್ತೆ ಹಾಕ್ಕೋಬೋದು. ಇಲ್ಲ ಉಪ್ಪು ಕರೆಕ್ಟಾಗಿದೆ ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಂಡ್ರೆ ಬೋಂಡದ ಸ್ಟಫಿಂಗ್ ಏನಿದೆ ಅದು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಈ ಮೆಣಸಿನ ಪುಡಿ ಅಥವಾ ಗರಂ ಮಸಾಲ ಆ ಥರ ಎಲ್ಲ ಏನೂ ಬೇಕಾಗಲ್ಲ ಮಸಾಲ, ಸಿಂಪಲ್ಲಾಗಿ ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅಂತಂದರೆ ರುಬ್ಬಬೇಕಾದ್ರೇ ಸ್ವಲ್ಪ ಪುದೀನ ಸೇರಿಸ್ಕೊಂಡ್ರೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಕೊತ್ತಂಬರಿ ಸೊಪ್ಪಿದೆ ಇವತ್ತು, ಸೊ ಹಾಗಾಗಿ ನಾನು ಅದರಿಂದನೇ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲೊಂದು ಸ್ವಲ್ಪ ಪಾಪುಗೆ ಅಂತ ಹೇಳಿಬಿಟ್ಟು ಸಪ್ಪೆಯಾಗಿ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿರೋದು ಒಂದು ಸ್ವಲ್ಪ ಇದೆ. ಸ್ವಲ್ಪ ಇದರಿಂದನೇ ಮಸಾಲೆ ಏನಿತ್ತು ಅಲ್ವಾ ಮಿಕ್ಸ್ ಮಾಡಿರೋದು, ಅದರಿಂದನೇ ಸ್ವಲ್ಪ ತೆಗೆದು ಸಪ್ಪೆ ಬಟಾಟೆ ಏನೋ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಆಲೂಗಡ್ಡೆ, ಅದಕ್ಕೆ ಸೇರಿಸ್ಕೊಂಡಿರೋದು ಅಷ್ಟೇ. ಒಂದು ಸ್ವಲ್ಪ ಉಪ್ಪು ಎಕ್ಸ್ಟ್ರಾ ಹಾಕ್ಕೋಬೇಕಾಗತ್ತೆ ಅಷ್ಟೇ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಆ ಥರ ಕೂಡ ಮಾಡ್ಕೊಬೋದು. ನಾನು ಹಂಗೆ ಅವಳಿಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಲ್ಲಾದರೂ ಬೀಳಿಸ್ಕೊಂಡು ಎಲ್ಲ ವೇಸ್ಟ್ ಮಾಡಿಬಿಡ್ತಾಳೆ, ಅದಕ್ಕೋಸ್ಕರ. ಹಾಗೆ ಇವಾಗ ನಾರ್ಮಲ್ ಬಜ್ಜಿ ಹಿಟ್ಟು ಥರನೇ ರೆಡಿ ಮಾಡಿದ್ದೀನಿ. ನಿಮ್ಗೆ ಇದ್ರ ಡೀಟೇಲಾಗಿ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ಬಜ್ಜಿ ಹಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡಿಕೊಂಡು ಇಲ್ಲಿವಾಗ ಬೋಂಡನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಆದಷ್ಟು ಈ ಆಲೂ ಬೋಂಡಕ್ಕೆಲ್ಲ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ. ನಿಮಗೆ ಖಾರ ಜಾಸ್ತಿ ಇಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಾಂತಂದರೆ ತುಂಬ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ಬಿಡತ್ತೆ. ಇವಾಗ ನೋಡಿ ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಆಗುತ್ತೆ. ಈ ಥರ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ. ನಾನು ಮುಂಚೆ ಇದರ ರೆಸಿಪಿ ತೋರಿಸಿದ್ದೀನಿ ಅಂತ ಅನ್ಕೋತೀನಿ. ಯಾರಾದರೂ ಮಿಸ್ ಮಾಡಿದರೆ ಇವಾಗ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನಗೆ ಪರ್ಸ್ನಲಿ ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಬೋಂಡ. ರುಬ್ಬಿ ಹಾಕಿ ಮಾಡೋದ್ರಿಂದ ಅದ್ರ ಘಮ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಖಾರ ಎಲ್ಲ ಈವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಈ ಗರಂ ಮಸಾಲೆ ಎಲ್ಲ ಹಾಕಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ. ಈ ಥರ ಮಸಾಲ ಆದರೆ ಮೈಲ್ಡಾಗಿ ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ತುಂಬ ಹೆವಿ ಮಸಾಲ ಘಾಟ್ ಅಂತ ಅನಿಸಲ್ಲ. ಹಾಗಾಗಿ ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ಸಂಜೆ ಕಾಫಿಗೆ ಇದೇನೆ ಸ್ಪೆಷಲ್. ಇವತ್ತು ಆಲೂ ಬೋಂಡ ಮಾಡಿದ್ರು ಅದು. ಆ್ಯಂಡ್ ಹಸ್ಬೆಂಡ್ ಕೂಡ ಇನ್ನೂ ಕಾಫಿ ಕುಡಿಯೋಕ್ಕೆ ಬರ್ತಾರೆ, ಸೊ ಅವ್ರಿಗೆ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಬೋಂಡ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಏನೂ ಜಾಸ್ತಿ ಆಯಿಲಿ ಅಂತ ಎಲ್ಲ ಏನೂ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಒಂಥರ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ಏನು ಸೋಡಾ ಹುಡಿ ಆ ಥರ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ಬೋಂಡ ಆಗಿತ್ತು, ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಇದಕ್ಕೆ ಚಟ್ನಿನೋ ಇಲ್ಲ ಅಂತಂದರೆ ಸಾಸ್ ಏನಾದರೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೂಪರ್. ಹಾಗೆ ಈವ್ನಿಂಗ್ ಕಾಫಿ ಎಲ್ಲ ಕುಡಿದು ಮತ್ತು ಇವಾಗ ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಮುಳ್ಳು ಸೌತೆ ಕೊಟ್ಟಿಗೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇದರ ರೆಸಿಪಿ ಕೂಡ ಕೇಳಿದ್ರಿ, ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ಕೂಡ ಶೇರ್ ಮಾಡ್ತೀನಿ ರೆಸಿಪಿ. ಒಬ್ಬರು ಕೇಳಿದ್ರಿ ಅಲ್ವಾ, ಸೊ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಪಾಪು ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾಳೆ. ಅವಳಿಗಂತೂ ಇತ್ತೀಚೆಗೆ ಈ ಥರ ಮುಳ್ಸೌತೆ ಕೊಟ್ಟಿಗೆ ಏನಾದರೂ ಮಾಡ್ತೀವಿ ಅಂತಂದರೆ ಅವಳು ಬಂದು ನಿಂತ್ಕೊಂಡು ಇಲ್ಲಿ ನೋಡ್ಕೊಂಡು ನಿಂತ್ಕೊತಾಳೆ. ಅವಳಿಗೆ ತುಂಬ ಇಷ್ಟ. ಹಾಗೆ ಇಲ್ಲಿ ಮಾತಾಡಿಕೊಂಡು ನಾವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಕೊಟ್ಟಿಗೆ ಕೊಟ್ಟಿಗೆ ತಿಂಬಲೆ ನಾವೇನಾದರೂ ಈ ಥರ ಚಿಕ್ಕ ಪುಟ್ಟ ಕೆಲಸಗಳೇನಾದರೂ ಮಾಡ್ತಾಯಿದ್ದೀವಿ ಅಂತಂದರೆ ಮಕ್ಕಳನ್ನು ಕೂಡ ಸೇರಿಸ್ಕೊಳ್ಳೋದ್ರಿಂದ ಅವ್ರಿಗೂ ಒಂಥರ ಹೊಸ ಕೆಲಸಗಳನ್ನು ನೋಡ್ದಂಗೆ ಆಗುತ್ತೆ. ಆ್ಯಂಡ್ ಅವರು ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ಒಂದೇನಂದರೆ ಆಮೇಲೆ ನಾವೇನೋ ಬ್ಯುಸಿಯಾಗಿರ್ತೀವಿ, ಅರ್ಜೆಂಟಲ್ಲೇನೋ ಕೆಲಸ ಮಾಡಬೇಕು ಅಂತ ಇರ್ತೀವಿ, ಆವಾಗ ಬಂದು ನಾನು ಮಾಡ್ತೀನಿ, ನಾನು ನೋಡ್ತೀನಿ ಅಂತ ಮಾಡ್ತಾಯಿದ್ರಂತೂ ತುಂಬ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಹೀಗೆ ನಾವು ಟೈಮ್ ತಗೊಂಡು ಮಾಡ್ತಾಯಿದ್ದೀವಿ ಅಂತಂದರೆ ಅದೇನೊಂದು ಬೇರೆ ಥರ. ಬಟ್ ಇಲ್ಲ, ನಮಗೇನೋ ಅರ್ಜೆಂಟ್ ಇದೆ, ತುಂಬ ಬೇಗ ಬೇಗ ಕೆಲಸ ಮುಗಿಸ್ಬೇಕು ಅಂತಂದು ಬಂದಾಗ ಅವರು ಕೂಡ ಬರ್ತಾರಲ್ವ, ಆವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಹಾಗೆ ಮಾತಾಡಿಕೊಂಡು ನಾವು ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನೋಡಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ರೆಡಿ ಇವಾಗ ಕೊಟ್ಟಿಗೆ ಮಾಡೋಕ್ಕೆ ನಾಳೆಗೆ ಎಲ್ಲ ರೆಡಿ ಮಾಡಿ ಎಲ್ಲ ಆಯಿತು. ಆಲ್ರೆಡಿ ಬೇಯಿಸಿ ಕೂಡ ಇಟ್ಟಾಯಿತು. ಇವಾಗ ನಾವು ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಯಜಮಾನ್ರು ಕೂಡ ಬರ್ತ್ಡೇ ಬಾಯ್ ಇಲ್ಲಿದ್ದಾರೆ, ಬರ್ತಾಯಿದ್ದಾರೆ. ಒಟ್ಟಿಗೆ ಹೋಗೋಣ ಮಾತಾಡ್ಕೊಂಡು ಅಂತ ಹೇಳಿದ್ದೆ, ಹಾಗಾಗಿ ಇವಾಗ ಜೊತೆಯಲ್ಲಿ ಹೋಗೋಣ ಅಂತ ಹೊರಟು. ಹಾಗೆ ಇವಾಗ ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಕೊಂಡು ನಾವು 3 ಜನ ಇವಾಗ ಮೇಲ್ಗಡೆ ರೋಡ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಮೇಲೆ ಒಂದು ಸ್ವಲ್ಪ ಕೆಲಸ ಆಗ್ತಾಯಿದೆ, ಸೊ ಅದನ್ನು ಕೂಡ ನೋಡಿಕೊಂಡು ಹಾಗೆ ಬರ್ಬೋದು ಅಂತ. ನಮ್ಮ ಬರ್ತ್ಡೇ ಬಾಯ್ ಇಲ್ಲಿದ್ದಾರೆ ನೋಡಿ. ಪಾಪು ಕೂಡ ಇಲ್ಲೇ ಹೋಗ್ತಾ ಇದ್ದಾಳೆ, ತೋರಿಸ್ತೀನಿ. ಇಲ್ಲೆಲ್ಲ ರಂಬುಟನ್ ಮರ ಹೋಯ್ತು ಫ್ರೆಂಡ್ಸ್, ಅದರಲ್ಲಿ ಅಷ್ಟೊಂದು ಆಗ್ತಾ ಇರಲಿಲ್ಲ, ಹಂಗಾಗಿ ಕಡ್ದಾಕ್ಬಿಟ್ರು. ಇಲ್ಲಿ ಮಾತ್ರ ಇದೆ ಇವಾಗ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಥರ ಇತ್ತು ನೋಡಿ ನಮ್ಮ ಇವತ್ತಿನ ದಿನ. ಹೋಪ್ ನಿಮಗೆ ರೆಸಿಪಿ ಕೂಡ ಇಷ್ಟ ಆಗಿದೆ ಆ್ಯಂಡ್ ಈ ವಿಡಿಯೋ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.